ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲೆನಾಡು ಹುಡುಗಿ ಸ್ಮಿತಾ. ಬನ್ನಿ, ಬರೀ ಅನ್ನದಲ್ಲೇ ಚಿತ್ರಾನ್ನ ಮಾಡ್ಕೊಂಡು ತಿಂತಾ ಇರೋರಿಗೆ ಇವತ್ತು ಗಟ್ಟಿ ಅವಲಕ್ಕಿ ಚಿತ್ರಾನ್ನ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದನ್ನ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಈರುಳ್ಳಿ, 2 ಹಸಿಮೆಣಸು, ಹಾಗೆ ಅರ್ಧ ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 6ರಿಂದ 5 ಎಸ್ಲು ಆಗೋಷ್ಟು ಕರಿಬೇವು, ಹಾಗೆ ಸ್ವಲ್ಪ ಶೇಂಗಾನ ಯೂಸ್ ಮಾಡಿದ್ದೀನಿ. ಓಕೆನಾ, ನಾನಿಲ್ಲಿ ಇಬ್ಬರಿಗಾಗೋಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಓಕೆನಾ, ಇಬ್ಬರಿಗಾಗೋಷ್ಟು ಮಾತ್ರ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನ ಆಲ್ರೆಡಿ ವಾಶ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ತೊಗೊಳ್ಳಿ. ಓಕೆನಾ, ಈಗ ಮೊದಲಿಗೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡಿದ್ದೀನಿ. ಫಸ್ಟ್ ಅಡುಗೆ ಎಣ್ಣೆ ಕಾದ್ಮೇಲೆ ಏನು ಶೇಂಗಾ ತೊಗೊಂಡಿರ್ತೀವಲ್ವ, ಆ ಶೇಂಗಾನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಬೇಕು. ಶೇಂಗಾ ಸ್ವಲ್ಪ ಫ್ರೈ ಆಗ್ತಾ ಬಂದಾಗ ಅದನ್ನ ಒಂದು ಪ್ಲೇಟಿಗೆ ನೀಟಾಗಿ ಎತ್ತಿಟ್ಕೊಳ್ಳಿ. ಶೇಂಗಾನ ಹಾಗೆ ಬಿಟ್ಟು ಅದಕ್ಕೆ ಅಡಿಷ್ನಲ್ ನಾವು ಈರುಳ್ಳಿ ಎಲ್ಲ ಹಾಕೋದ್ರಿಂದ ಶೇಂಗಾ ಮೆದು ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಫಸ್ಟಿಗೆ ಡೀಪಾಗಿ ಶೇಂಗಾನ ಫ್ರೈ ಮಾಡಿ ಅದನ್ನ ತೆಗೆದಿಟ್ಕೊಳ್ಳಿ. ಇದನ್ನ ತೆಗೆದಿಟ್ಕೊಂಡು ಆದಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಆಗೋಷ್ಟು ಸಾಸಿವೆ, ಹಾಗೆ ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಅದನ್ನ ಹಾಕಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸು ಮತ್ತು ಈರುಳ್ಳಿ ಎಲ್ಲ ಏನು ಸ್ವಲ್ಪ ಡೀಪ್ ಫ್ರೈ ಆದಮೇಲೆ ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಟೊಮೊಟೊನ ಅದನ್ನೇ ಹಾಕಿ ಟೊಮೊಟೊನ ಹಸಿ ಸ್ಮೆಲ್ ಹೋಗೋವರೆಗೂ ಡೀಪಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ, ಉರಿ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ, ಅದೆಲ್ಲ ನೀಟಾಗಿ ಫ್ರೈ ಮಾಡಿ ಆದಮೇಲೆ ಆಲ್ರೆಡಿ ಎತ್ತಿಟ್ಕೊಂಡಿರುವಂಥ ಶೇಂಗಾನ ಅದಕ್ಕೆ ಸೇರಿಸಿ 1-2 ಸತಿ ನೀಟಾಗಿ ಕೈ ಆಡಿಸ್ಬಿಟ್ಟು ಅದಕ್ಕೆ ಚಿಟಿಕೆ ಅಡುಗೆ ಅರಿಶಿನ ಸೇರಿಸ್ಕೊಳ್ಳಿ. ಚಿಟಿಕೆ ಅಡುಗೆ ಅರಿಶಿನ ಸೇರಿಸಿ ಅಡುಗೆ ಅರಿಶಿನ ಅಷ್ಟೇ ಎಲ್ಲದ್ರ ಜೊತೆ ಮಿಕ್ಸ್ ಆಗೋ ಥರ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾವು ತೊಳೆದು ಎತ್ತಿಟ್ಕೊಂಡಿದ್ದೀವಲ್ವ ಅವಲಕ್ಕಿನ, ಆ ಅವಲಕ್ಕಿ ನೀರು ಆರಿರುತ್ತೆ. ಸೊ ಆ ಅವಲಕ್ಕಿ ಗಟ್ಟಿ ಅವಲಕ್ಕಿನ ಇಲ್ಲಿ ಗಟ್ಟಿ ಅವಲಕ್ಕಿ ಯೂಸ್ ಮಾಡ್ತಿರೋದು, ಸೊ ಅದಕ್ಕೆ ವಾಶ್ ಮಾಡಿ ನೀಟಾಗಿ ತೊಗೊಂಡಿದ್ದೀನಿ. ಸೊ ಅದನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಏನು ಮಸಾಲೆ ಫ್ರೈ ಮಾಡಿರ್ತೀವಲ್ವ ಆ ಮಸಾಲೆ ಜೊತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಓಕೆನಾ, ನೀಟಾಗಿ ಎಲ್ಲ ಮಸಾಲೆ ಜೊತೆ ಅವಲಕ್ಕಿ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ನಮಗೆ ಫ್ಲೇವರ್ ಆ್ಯಡ್ ಮಾಡೋಕ್ಕೆ, ಟೇಸ್ಟ್ನ ಆ್ಯಡ್ ಮಾಡೋಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಸಕ್ಕರೆನ ಹಾಕಿದ್ಮೇಲೆ ನೀಟಾಗಿ ಒಂದು ಸತಿ ಪೂರ ಏನು ಮಸಾಲೆ ಎಲ್ಲ ಹಾಕಿ ಅವಲಕ್ಕಿ ಎಲ್ಲ ಹಾಕಿರ್ತಾರಲ್ಲ ಅದು ನೀಟಾಗಿ ಉಪ್ಪು ಸಕ್ಕರೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ಟೊಮೊಟೊ ಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹುಳಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ಅರ್ಧ ಲಿಂಬೆಹಣ್ಣ ಜಸ್ಟ್ ಮೇಲ್ಗಡೆ ಫ್ಲೇವರಿಗೋಸ್ಕರ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಅವಲಕ್ಕಿ ಚಿತ್ರಾನ್ನ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಾದಮೇಲೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು 2 ನಿಮಿಷ ಹಾಗೆ ಬಿಡಿ. ಆವಾಗ ಫ್ಲೇವರ್ ಇನ್ನೂ ಚೆನ್ನಾಗೇ ಬಂದಿರುತ್ತೆ, ಕ್ರಿಸ್ಪಿಯಾಗಿ ಬಂದಿರುತ್ತೆ. ಅವಲಕ್ಕಿ ಕೂಡ ತಿನ್ನೋದಕ್ಕಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನನಗಂತೂ ಈ ಅವಲಕ್ಕಿ ಚಿತ್ರಾನ್ನ ಸಿಕ್ಕಾಬಟ್ಟೆ ಇಷ್ಟ. ಯಾವಾಗಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊತಾನೆ ಇರ್ತೀವಿ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.